SIT ರಚನೆ ಆಗಿದೆ, ಅವರಿಗೆ ತನಿಖೆ ಶುರು ಮಾಡ್ತಾರೆ. ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ. ಮುಂದುವರೆದು ಮಾತನಾಡಿರುವಂತಹ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಎಲ್ಲಿ ಹೋಗ್ತಾರೆ ಅಂತ ಹೇಳಕ್ಕಾಗುತ್ತಾ ಅನ್ನೋದರ ಜೊತೆಗೆ ಪ್ರಜ್ವಲ್ ತಪ್ಪು ಮಾಡಿದ್ದು ನಿಜ ಆದರೆ ಪಕ್ಷದಿಂದಲೂ ಕೂಡ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ತಮ್ಮ ನಿಲುವನ್ನ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಪಾರ್ಟಿಯಿಂದನೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ತಪ್ಪು ಕನ್ಫರ್ಮ್ ಆದರೆ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಆತನ ಮೇಲೆ ನಿಗಾ ವಹಿಸಕ್ಕಾಗತ್ತಾ, ಆತ ಎಲ್ಲಿ ಹೋಗ್ತಾನೆ ಅಂತ ನೋಡೋಕ್ಕಾಗತ್ತಾ, ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ನಮ್ಮ ತಕರಾರಿಲ್ಲ, ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಅದು ಏನಿದೆ ವಾಸ್ತವಾಂಶ, ಏನು ನಡೆದಿದೆ, ಯಾರೇ ತಪ್ಪಿತಸ್ಥರಿರಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು, ನನ್ನ ನಿಲುವು. ನನಗೆ ಕೇಳಿದ್ರೆ ದಿನ ನನ್ನ ಕೇಳ್ಬಿಟ್ಟು ಹೋಗ್ತಾನಾ? ನಾನು ಕೇಳಿದ್ರೆ ನಾನೇನು ಹೇಳಲಿ? ಅದು ಸರ್ಕಾರ ಅವ್ರ ತೀರ್ಮಾನ ತಗೋತಾರೆ. ವಿಷಯ ನಮಗೇನು ಗೊತ್ತಿದೆ, ಅವರು ಬೇರೆ ಸೆಪ್ರೇಟ್ ಇದ್ದಾರೆ. ಇಲ್ಲಿ ಕುಟುಂಬ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಮುಜುಗರ ತಪ್ಪಿಸ್ಬೋದಾಗಿತ್ತು. ಇದು ವಿಷಯ, ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ. ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂಥೇಳಿ ನಾವು ದಿನ ಕಾಯಲಿಕ್ಕಾಗತ್ತಾ? ನಮ್ಮ ಕೈಲಿದೆಯಾ? ಅದು ನಮ್ಮ ತಕರಾರಿಲ್ಲ. ಸಂಸದ ಪ್ರಜ್ವಲ್ ರೇವಣ್ಣಗೆ ಪೆನ್ ಡ್ರೈವ್ ಸಂಕಷ್ಟವನ್ನ ತಂದೊಡ್ಡಿದೆ. ಇಂದು ಹಾಸನಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ SIT ತಂಡದವರು. ಭೇಟಿಯನ್ನ ಕೊಟ್ಟು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಿದ್ದಾರೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮಧ್ಯಾಹ್ನ 12:30ಕ್ಕೆ ಹೊಳೆ ನರಸೀಪುರಕ್ಕೆ SIT ತಂಡ ಆಗಮಿಸುತ್ತೆ. ಹೊಳೆ ನರಸೀಪುರ ಟೌನ್ಗೆ SIT ತಂಡ ಭೇಟಿಯನ್ನ ಕೊಡುತ್ತೆ. ಸಂತ್ರಸ್ತರಿಂದ ಹೇಳಿಕೆಯನ್ನ ಕೂಡ ಪಡೆದುಕೊಳ್ಳಲಿದೆ SIT ತಂಡ. ಪ್ರಕರಣ ಕುರಿತು ಮಾಹಿತಿಯನ್ನ ಕೂಡ ಕಲೆ ಹಾಕುತ್ತೆ SIT. ಅನ್ಯಾಯ ಆಗಿದೆಯಲ್ಲ, ಯಾರು ಈಗಾಗಲೇ FIR ಫೈರ್ ಮಾಡಿದಾರಲ್ಲ ಅವರ ವಿಚಾರಣೆ ಕೂಡ ಆಗುತ್ತೆ. ಇಲ್ಲಿ ಇಂದು SIT ತಂಡದಿಂದ ಮೊದಲ ಮೀಟಿಂಗ್ ಕೂಡ ಆಗುತ್ತೆ. SIT ಮುಖ್ಯಸ್ಥ BK ಸಿಂಗ್ ನೇತೃತ್ವದಲ್ಲಿ ಸಭೆ ಕೂಡ ನಡೆಯುತ್ತೆ. ಬೆಂಗಳೂರಿನ CID ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಕೂಡ ನಡೆಯಲಿಕ್ಕಿದೆ. SIT ಮುಖ್ಯಸ್ಥ BK ಸಿಂಗ್ ನೇತೃತ್ವದಲ್ಲಿ ಸಭೆಯಾಗುತ್ತೆ. SP ಸುಮನ್ ಪನ್ನೇಕರ್, ಸೀಮಾ ಲಾಟ್ಕರ್ ಭಾಗಿಯಾಗಲಿದ್ದಾರೆ ಈ ಒಂದು ಸಭೆಯಲ್ಲಿ. ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಲೆ ಹಾಕೋದ್ರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ವಿಡಿಯೋಗಳನ್ನ FSLಗೆ ರವಾನಿಸೋದ್ರ ಕುರಿತು ಕೂಡ ಇಲ್ಲಿ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸಂಸದ ಪ್ರಜ್ವಲ್ ರೇವಣ್ಣಗೆ ಪೆನ್ ಡ್ರೈವ್ ಸಂಕಷ್ಟವನ್ನ ತಂದೊಡ್ಡಿದೆ. ಅವರು ವಿದೇಶಕ್ಕೆ ಹಾರಿ ಹೋಗಿದ್ದಾರೆ ಅನ್ನುವಂತಹ ಬೆನ್ನಲ್ಲೇ ಇದೀಗ 12:30ಕ್ಕೆ ಹೊಳೆ ನರಸೀಪುರಕ್ಕೆ SIT ತಂಡ ಭೇಟಿಯನ್ನ ಕೂಡ ಕೊಡ್ತಾ ಇದೆ. ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸುತ್ತೆ. ಅನ್ಯಾಯ ಯಾರಿಗಾಗಿದೆ, ಯಾರು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಅವರ ಬಳಿ ಮಾಹಿತಿಯನ್ನ ಕೂಡ ಕಲೆ ಹಾಕುತ್ತೆ. ಸಂತ್ರಸ್ತರ ಬಳಿ ಹೋಗಿ ಘಟನೆ ಯಾವಾಗ ಆಯಿತು, ಹೇಗಾಯಿತು ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಕಲೆ ಹಾಕಲಿಕ್ಕಿದ್ದಾರೆ.